ಮಾಡಿ ಈ ಭಾಗದಲ್ಲಿ ಇನ್ನೂ ಆಗಬೇಕಾದಂತ ಹಲವಾರು ಕೆಲಸ ಕಾರ್ಯಗಳಿಗೆ ಮಾಡಿಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿರ್ತಕ್ಕಂಥ ಕೇಂದ್ರ ಸಚಿವರು ಈ ಭಾಗದಲ್ಲಿ ಬಹಳ ಚಿರಪರಿಚಿತರಾದಂಥ ವಿ ಸೋಮಣ್ಣರವರೇ, ಈ ಸೇತುವೆಗೆ ಕೇಂದ್ರದ ಜೊತೆಗೆ ರಾಜ್ಯ ಸರ್ಕಾರದ 50% ಹಣಕಾಸಿನ ನೆರವನ್ನು ಕೊಟ್ಟು ಈ ಒಂದು ಸೇತುವೆ ಆಗಲಿಕ್ಕೆ ಸಹಕರಿಸಿದಂಥ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಹಾಗೂ ಮೂಲಸೌಕರ್ಯಗಳ ಅಭಿವೃದ್ಧಿ ಇಲಾಖೆಯ ಸಚಿವರು, ನನ್ನ ಆತ್ಮೀಯ ಸ್ನೇಹಿತರಾದಂಥ ಶ್ರೀ ಎಂ ಬಿ ಪಾಟೀಲ್ ರವರೇ, ಈ ಭಾಗದಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಆದಮೇಲೆ ಈ ಸೇತುವೆ ಆಗಬೇಕು, ಉದ್ಘಾಟನೆ ಮಾಡಬೇಕು ಅಂತೇಳಿ ಬಹಳ ಚುರುಕಾಗಿ ಓಡಾಡಿದಂಥ ಮಾನ್ಯ ಸಂಸದರಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ರವರೇ, ವೇದಿಕೆಯ ಮೇಲೆ ಇರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳೇ, ಗೌರವಾನ್ವಿತ ಈ ಭಾಗದ ಎಲ್ಲ ನಾಗರಿಕ ಬಂಧುಗಳಿಗೆ, ನಗರಸಭಾ ಸದಸ್ಯರೇ, ಅಧ್ಯಕ್ಷರೇ, ಎಲ್ಲ ಈ ಒಂದು ಸೇತುವೆ ಉದ್ಘಾಟನೆ ಆಗ್ಬೇಕಂತೇಳಿ ಬಹಳ ನಿರೀಕ್ಷೆಯಿಂದ ಬಹಳ ಜನ ಬಂದಾಗೆಲ್ಲ ನಮ್ಮ ಸೋಮಣ್ಣವ್ರಿಗೆ, ಮಂಜುನಾಥ್ ಅವರಿಗೆ ಅಹವಾಲು ಕೊಡ್ತಾ ಇದ್ರು. ಈ ಸೇತುವೆ ಆಗೋದ್ಮೇಲೆ ಜನಗಳ ಸಮಸ್ಯೆ ಪರಿಹಾರ ಆದ್ಮೇಲೆ ಅದ್ರ ಬಗ್ಗೆ ಜನಗಳಿಗೆ ಆಸಕ್ತಿ ಇರುವುದಿಲ್ಲ. ಹಾಗಾಗಿ ನಾವು ಇನ್ನೊಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ವಿ. ಆದರೆ ಕರಾರುವಾಕಾಗಿ ರೈಲ್ವೆ ಇಲಾಖೆಯ ಕಾರ್ಯಕ್ರಮಗಳು ಆ ಟೈಮ್ ಪ್ರಕಾರ ಆಗೋದ್ರಿಂದ ಇನ್ನು ಬಹಳಷ್ಟು ಜನ ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ಆದರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿ ನಮ್ಗೆಲ್ಲರಿಗೂ ಕೂಡ ಒಂದು ರೀತಿ ಸಂತೋಷವನ್ನ ತಂದುಕೊಟ್ಟಂತ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಧನ್ಯವಾದಗಳನ್ನ ಹೇಳ್ತಾ, ಮಾಧ್ಯಮದ ಮಿತ್ರರಿಗೂ ಕೂಡ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಬೆಳಕು ಚೆಲ್ಲಂತ ಹಲವಾರು ವರ್ಷಗಳಿಂದ ಇದರ ಬಗ್ಗೆ, ಈ ಸಮಸ್ಯೆಗಳ ಬಗ್ಗೆ ಬರೆದಂತ ಎಲ್ಲ ಮಾಧ್ಯಮದ ಸ್ನೇಹಿತರುಗಳಿಗೆ ವಂದಿಸ್ತಾ, ಬಂಧುಗಳೇ, ಇವತ್ತು ಚನ್ನಪಟ್ಟಣ ತಾಲೂಕಲ್ಲಿ ಇರ್ತಕ್ಕಂಥ 3-4 ಸಮಸ್ಯೆಗಳ ಬಗ್ಗೆ ಈಗಾಗಲೇ ನಾವು ರೈಲ್ವೆ ಸಚಿವರಿಗೆ ಗಮನಕ್ಕೆ ತಗೊಬಂದಿದ್ದೀವಿ. ಇವತ್ತು ನಮ್ಮ ಚನ್ನಪಟ್ಟಣ ಲಿಮಿಟ್ ಅಲ್ಲಿ ಇನ್ನೊಂದು 2-3 ಕಡೆ ಓವರ್ ಬ್ರಿಡ್ಜ್ಗಳಾಗಬೇಕು. ಈಗಾಗಲೇ ಮಾನ್ಯ ಸೋಮಣ್ಣವರು ಬೈರಾಪಟ್ಟಣದಲ್ಲೂ ಕೂಡ ಈಗಾಗಲೇ ಓವರ್ ಬ್ರಿಡ್ಜ್ ಕಾರ್ಯಕ್ರಮ ಕೆಲಸ ಪ್ರಾರಂಭ ಆಗಿದೆ, ಅದಾಗಿದೆ. ಮುದಗೆರೆ ಮತ್ತು ಒಂದಾರ್ಗುಪ್ಪೆ ಮತ್ತೆ ಟಿಪ್ಪು ನಗರದಲ್ಲಿ ಬಹಳ ಮುಖ್ಯವಾಗಿ ಓವರ್ ಬ್ರಿಡ್ಜ್ ಆಗಬೇಕು. ಅದಕ್ಕೆ ಬಹಳಷ್ಟು ಜನ ಈಗಾಗಲೇ ತಮಗೆ ಮನವಿಯನ್ನು ಕೊಟ್ಟಿದ್ದಾರೆ. ಇವು 3 ಆದ್ರೆ ಚನ್ನಪಟ್ಟಣ ಲಿಮಿಟ್ ಅಲ್ಲಿ ನಮ್ಗೆಲ್ಲೂ ರೈಲ್ವೆ ಇದನ್ನ ಏನು ಮಾಮೂಲಿ ನಮಗೆ ಟ್ರಾಫಿಕ್ ಇಶ್ಯೂ ಇರಲ್ಲ, ಯಾವುದೇ ರೀತಿಯ ಆಕ್ಸಿಡೆಂಟ್ಗಳು, ಅನಾಹುತಗಳು ಆಗುದಿಲ್ಲ. ಈ 3 ಬಹಳ ತ್ವರಿತವಾಗಿ ತಾವು ಮಾಡಿಕೊಡ್ಬೇಕು ಅಂತೇಳಿ ತಮಗೆ ಮನವಿ ಮಾಡ್ಕೊಳ್ತಾ, ಬಹಳ ಉತ್ಸಾಹದಿಂದ ಈ ಒಂದು ಚನ್ನಪಟ್ಟಣಕ್ಕೆ ವಿಶೇಷವಾಗಿ ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮದಲ್ಲೂ ಬಂದಂತ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನ ಹೇಳ್ತಾ ತಮ್ಗೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದ.